ಸ್ವಗ್ರಾಮದಲ್ಲಿ ದೇವೇಗೌಡರ ಪತ್ನಿ ಚೆನ್ನಮ್ಮ ಅವರ ಅಂತಿಮ ಯಾತ್ರೆ ನಡೆಸೋದಕ್ಕೂ ಕೂಡ ಕುಟುಂಬಸ್ಥರು ತಯಾರಿಯನ್ನ ಮಾಡಿಕೊಂಡಿದ್ದಾರೆ. ಹೊಳೆನರಸೀಪುರದಿಂದ 20 ಗ್ರಾಮಗಳಲ್ಲಿ ಪಾರ್ಥಿವದ ಮೆರವಣಿಗೆ ಆಗುತ್ತೆ. ನಾಗಲಾಪುರ, ಹುಚ್ಚನಕೊಪ್ಪಲು, ಸಂಕನಹಳ್ಳಿ, ಕಳ್ಳಿಕೊಪ್ಪಲು, ಕಟ್ಟಹಳ್ಳಿ ಬಾರೆ, ಮಾರಗೊಡನಹಳ್ಳಿ, ಪಡುವಲಹಿಪ್ಪೆ, ಹನುಮನಹಳ್ಳಿ ಈ ಥರ ಹಳ್ಳಿಗಳಲ್ಲೂ ಕೂಡ ಪಾರ್ಥಿವವನ್ನು ತೆಗೆದುಕೊಂಡು ಅಲ್ಲಿನ ಜನರಿಗೂ ಕೂಡ ಒಂದು ಬಾರಿ ಅವಕಾಶವನ್ನು ಮಾಡಿಕೊಡ್ಲಾಗುತ್ತೆ. ಯಾಕಂದರೆ ಹಳ್ಳಿಯ ಜನರಿಗೂ ಕೂಡ ಚೆನ್ನಮ್ಮ ಅವರು ಚಿರಪರಿಚಿತ. ಚೆನ್ನಮ್ಮ ಅವರ ಕಾರ್ಯಕ್ಷೇತ್ರ ಅಡುಗೆ ಮನೆ ಮತ್ತು ದೇವರ ಮನೆ ಆಗಿದ್ರು. ದೇವೇಗೌಡರು ದೆಹಲಿಗೆ ಹೋದಂತಹ ಸಂದರ್ಭ ಅಥವಾ ಕ್ಷೇತ್ರದಲ್ಲಿ ಇಲ್ಲದಂತಹ ಸಂದರ್ಭ ಜನರನ್ನ ಪ್ರೀತಿಯಿಂದ ಬರಮಾಡಿಕೊಂಡು ಅನ್ನವಿಕ್ಕಿದ ಕೈಗಳಿಗೆ ಋಣ ಸಂದಾಯ ಮಾಡುವುದಕ್ಕೆ ಅವಕಾಶ ಈ ಹಳ್ಳಿಗಳಿಗೂ ಕೂಡ ಕೊಡಲಾಗ್ತಾ ಇದೆ. ಮಧ್ಯಾಹ್ನ 12:30ಕ್ಕೆ ಹರದನಹಳ್ಳಿಯನ್ನ ಪಾರ್ಥಿವ ಶರೀರ ತಲುಪಲಿದೆ. ದೇವೇಗೌಡರ ಹುಟ್ಟೂರು ಹರದನಹಳ್ಳಿ. ಇನ್ಫ್ಯಾಕ್ಟ್ ಚೆನ್ನಮ್ಮ ಅವರ ತಾಯಿ ಕಾಳಮ್ಮ ಇದೆಯಲ್ಲ, ಅವರ ಹುಟ್ಟೂರು ಕೂಡ ಹರದನಹಳ್ಳಿ. ಇಲ್ಲಿ ಅವ್ರು ಯಾವಾಗಲೂ ಕೂಡ ಇಷ್ಟಪಡ್ತಾ ಇದ್ದಂತಹ ದೇವಸ್ಥಾನ ಅದೇ ಅವರೀಗ ಮಣ್ಣಾಗುವಂತಹ ಅಂದರೆ ಪಂಚಭೂತಗಳಲ್ಲಿ ಲೀನವಾಗುವಂತಹ ಜಾಗದಿಂದ ನಿಂತ್ಕೊಂಡು ನೋಡಿದ್ರೆ ಗೋಪುರ ಕಾಣಿಸುತ್ತೆ ದೇವಸ್ಥಾನದ. ಯಾವಾಗಲೂ ಇಷ್ಟಪಡ್ತಾ ಇದ್ರಂತೆ. ಮತ್ತು ಇತ್ತೀಚೆಗಷ್ಟೇ ಇಲ್ಲಿ ಆ ದೇವಸ್ಥಾನದ ತಪ್ಪಲಲ್ಲಿರುವಂತಹ ಜಾಗವನ್ನು ಖರೀದಿ ಮಾಡಲಾಗಿತ್ತು. 37 ಎಕರೆಯಷ್ಟು ದೇವೇಗೌಡರ ಕುಟುಂಬ 12 ರೈತರಿಂದ ಖರೀದಿ ಮಾಡಿತ್ತು ಅನ್ನೋ ಮಾಹಿತಿ ಕೂಡ ಇದೆ. ಸೊ ಅಲ್ಲೇ ಅಂತ್ಯಕ್ರಿಯೆಯನ್ನು ಮಾಡಲಾಗುತ್ತೆ, ಫೈನಲ್ ರೈಟ್ಸನ್ನು ಮಾಡಲಾಗುತ್ತೆ. ಹಿಂದೂ ಸಂಪ್ರದಾಯದಲ್ಲಿ ಗಂಡ್ಮಕ್ಳು 3-4 ಅಂತ ಇದ್ದಾಗ ಹಿರಿಯ ಮಗ ಸಾಮಾನ್ಯವಾಗಿ ತಂದೆಯ ಚಿತೆಗೆ ಕೊಳ್ಳಿ ಇಡ್ತಾರೆ. ಹಿರಿಯ ಮಗನಿಂದ ತಾಯಿಯ ಕಾರ್ಯಗಳು, ಅಂತಿಮ ಕಾರ್ಯಗಳು ನೆರವೇರುತ್ತೆ. ಇಲ್ಲೂ ಅಷ್ಟೇ ಕೊನೆಯ ಮಗ ಅಂತಿಮ ಕಾರ್ಯಗಳನ್ನು ಮಾಡ್ತಾರೆ. ಪುತ್ರಿ ದ್ವಯರು ಕೂಡ ನೋವಲ್ಲಿದ್ದಾರೆ, ಭಾವುಕರಾಗ್ತಾ ಇದ್ದಾರೆ. ಇನ್ನು ದೃಶ್ಯ ನೋಡ್ತಾ ಇದ್ದೀರಾ, ದೊಡ್ಡ ಸಂಖ್ಯೆಯಲ್ಲಿ ಜನ ಬರೋದು ಮುಂದುವರಿಸ್ತಾ ಇದ್ದಾರೆ. ಕುಟುಂಬಸ್ಥರಂತೂ ನೋವಿನ ವಿದಾಯವನ್ನ ಹೇಳುವಂತಹ ಸಂದರ್ಭ, ಶೋಕದ ಕ್ಷಣ ಮಾತ್ರ ಅಲ್ಲ, ಆಕೆಗೆ ಸಿಗ್ತಾ ಇರುವ ಗೌರವ ಕೂಡ ಕಣ್ತುಂಬಿ ಬರುವಂತೆ ಮಾಡ್ತಾ ಇದೆ.